ಯಾಕೆ ಹೀಗ್ ಮಾಡ್ದೆ? ನಾನೇನ್ ಮಾಡ್ದೆ? ಆ ಚಾರು ನಮ್ಮ ಮನೆ ಒಳಗಡೆ ಯಾಕೆ ಬಿಟ್ಕೊಂಡೆ? ಮತ್ತೇನ್ ಮಾಡ್ಲಿ? ಅವ್ರಪ್ಪ ಅಮ್ಮ ಸೂಸೈಡ್ ಮಾಡ್ಕೊಂಡು ಸಾಯ್ತೀವಿ ಅಂತ ಹೆದರ್ಸ್ತಿದ್ದಾರೆ. ಈವನ್ ಚಾರು ಕೂಡ ಹಾಗೆ ಮಾಡಕ್ ಹೋದ್ಲು. ಸತ್ರ ಸಾಯ್ಲಿ ಬಿಡು, ನಮ್ಗೇನಾಗ್ಬೇಕು? ನಮ್ ಬಗ್ಗೆ ಅಲ್ಲ, ದೊಡ್ಡಪ್ಪನ ಬಗ್ಗೆ ಯೋಚನೆ ಮಾಡು. ಅವ್ರಿಗೆ ನಿಜವಾಗ್ಲೂ ಏನಾದ್ರೂ ಆದ್ರೆ ಸಮಸ್ಯೆ ಇನ್ನೂ ದೊಡ್ಡದಾಗತ್ತಲ್ವಾ? ನಡೆದ್ರೆ ಏನಾಗುತ್ತೆ? ಏನೋ ಒಂದ್ ಮ್ಯಾನೇಜ್ ಮಾಡ್ಬೋದಾಗಿತ್ತಲ್ಲ. ಇಲ್ಲ, ಅವರು ಸಾಯ್ತೀವಿ ಅಂತ ಹೆದರಿಸ್ತಿರೋದ್ರಿಂದಾನೇ ಊರವರೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಆಗ ದೊಡ್ಡಪ್ಪ ಊರಿಗೋಸ್ಕರ ಆದ್ರೂ ಸರಿ ಚಾರುನ ಹೆಂಡತಿಯಾಗೆ ಒಪ್ಕೊ ಅಂತ ಹೇಳ್ಬೇಕಾಗ್ತಿತ್ತು. ಆದ್ರೆ ದೊಡ್ಡಪ್ಪ ಹಾಗೆ ಹೇಳೋಕ್ ಆಗ್ತಿರ್ಲಿಲ್ಲ. ಅವ್ರ ದೃಷ್ಟಿಲಿ ಯಾವಾಗ್ಲೂ ನಾವಿಬ್ರೇ ಗಂಡ ಹೆಂಡತಿ. ದೊಡ್ಡಪ್ಪನ್ಗೆ ಆ ಪರಿಸ್ಥಿತಿ ಬರ್ಬಾರ್ದು ಅಂತಾನೆ ನಾನ್ ಹಾಗೆ ಮಾತಾಡ್ಬೇಕಾಯ್ತು. ಚಾರುನ ಕೂಡ ಮನೆಗ್ ಕರ್ಕೊಂಡ್ ಬರ್ಬೇಕಾಯ್ತು. ಸರಿ, ಹಾಗಾದ್ರೆ ಇವಾಗ ಏನ್ ಮಾಡ್ಬೇಕು? ಅವಳ ಜೊತೆ ಪ್ರೀತಿಯಿಂದ ಸ್ಪಂದಿಸ್ತಾ ನಕ್ಕೊಂಡ್ ಮಾತಾಡ್ಬೇಕಾ? ಅದು ನಿನ್ನಿಂದ ಆಗಲ್ಲ ಅಂತ ನನಗ್ ಗೊತ್ತು. ನನ್ ಮೇಲೆ ನಿನಗೆ ಎಷ್ಟು ಪ್ರೀತಿ ಇದೆ ಅಂತಾನೂ ನನಗ್ ಗೊತ್ತು. ಚಾರು ಮೇಲೆ ನಿನಗೆ ಯಾವತ್ತಿಗೂ ಪಾಸಿಟಿವ್ ಇಂಪ್ರೆಷನ್ ಬರಲ್ಲ ಅಂತಾನೂ ನನಗ್ ಗೊತ್ತು. ಮತ್ ಯಾಕೆ ಇವೆಲ್ಲ? ಯಾಕೆ ಅಂದ್ರೆ ಅವಳು ನಾಟಕ ಆಡ್ತಿದ್ದಾಳೆ ಅಂತ ನಾವು ಪ್ರೂವ್ ಮಾಡ್ಬೇಕು. ನಾಟಕ ಅಂದ್ರೆ? ಅವಳಿಗೆ ಕಣ್ಣು ಹೋಗಿಲ್ಲ, ಅದೆಲ್ಲ ನಾಟಕ. ನಾನ್ ಪ್ರೂವ್ ಮಾಡ್ತೀನಿ. ಆಗ ಅವಳಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಅಂತ ನಾನು ನೋಡ್ತೀನಿ. ಈ ಊರಿನ ಜನರಿಂದಾನೇ ಅವಳನ್ನ ಕತ್ ಹಿಡಿದು ಆಚೆ ಕಳ್ಸೋ ಹಾಗೆ ಮಾಡ್ತೀನಿ. ಅದು ಹಾಗಲ್ಲ ಅದ್ಯಾ. ನನ್ ಮೇಲೆ ನಿನಗೆ ನಂಬಿಕೆ ಇದೆ ಅಲ್ವಾ? ಇದೆ, ಆದ್ರೆ ನೀನ್ ಅನ್ಕೊಂಡಿರೋದೆಲ್ಲ ಸುಳ್ಳು. ಆದ್ರೆ ನಮ್ ಪರಿಸ್ಥಿತಿ ಎಲ್ಲರೂ ಸೇರ್ಕೊಂಡು ಅವಳನ್ನ ಆಕ್ಸೆಪ್ಟ್ ಮಾಡು ಅಂತ ನನಗ್ ಫೋರ್ಸ್ ಮಾಡ್ತಾರೆ. ಅಂತ ಪರಿಸ್ಥಿತಿ ನನಗ್ ಬೇಡ. ನಿನಗ್ ಬಿಟ್ರೆ ನನ್ನ ಜೀವನದಲ್ಲಿ ಇನ್ಯಾರಿಗೂ ಜಾಗ ಇಲ್ಲ. ಈ ಪ್ರಾಬ್ಲಮ್ಗೆ ಪರ್ಮನೆಂಟ್ ಸೊಲ್ಯೂಷನ್ಗೋಸ್ಕರನೇ ಇದೆಲ್ಲ. ಯು ಜಸ್ಟ್ ಡೋಂಟ್ ವರಿ, ಪ್ಲೀಸ್ ಬಿಲೀವ್ ಮೀ. ಇನ್ನೊಂದ್ಸಲ ಸೀನು ಅಂದ್ರು ರಾಜಾರಾಮ್ ಅವ್ರ ಫ್ಯಾಮಿಲಿ ಅಂದ್ರು ಹೆದರ್ಕೊಳ್ಳೋ ಹಾಗೆ ಮಾಡ್ತೀನಿ. ಏನೋ ಗೊತ್ತಿಲ್ಲ, ನೀನೇನೋ ಧೈರ್ಯವಾಗಿ ಹೇಳ್ತಿದೀಯ. ಇದೆಲ್ಲಿವರೆಗೂ ಹೋಗುತ್ತೋ ಅಂತ ಭಯ ಆಗ್ತಿದೆ. ನಮ್ ಪ್ರೀತಿ ನಿಜ ಸೀನು. ಆ ದೇವ್ರೆ ಒಂದ್ ಮಾಡಿರೋ ಸಂಬಂಧ ನಮ್ದು. ಮಧ್ಯದಲ್ಲಿ ಬರೋರೆಲ್ಲ ಪಾಸಿಂಗ್ ಕ್ಲೌಡ್ಸ್ ಅಷ್ಟೇ. ನೀನು ಅವ್ರ ಬಗ್ಗೆ ಯೋಚನೆ ಮಾಡೋದನ್ ಬಿಡು, ನಾನು ಅವ್ರನ್ನ ಹ್ಯಾಂಡಲ್ ಮಾಡ್ತೀನಿ. ಸೀನು, ಐ ಲವ್ ಯು. ಪ್ರಮೀಳಾ, ನೀನ್ ಟೆನ್ಷನ್ ಮಾಡ್ಕೋಬೇಡ ಕಣೆ. ನಿನ್ಗೇನು ಕೇಳಿಸೋದು ಇಲ್ಲ, ಕಾಣಿಸೋದು ಇಲ್ಲ. ಅವ್ರು ಬಂದ್ಮೇಲೆ ಕೇಳಿ ತಿಳ್ಕೊಂಡ್ರಾಯ್ತು ಬಿಡು. ಅಸ್ಮಿತಾ ವಾಪಸ್ ಬರ್ತಾಳೆ ಅನ್ನೋ ನಂಬಿಕೆ ನನಗಿಲ್ಲ ಅಪ್ಪ. ಅದೇನ್ ಮಾತಾಡ್ಬೇಕೋ ಬೇಗ ಮಾತಾಡು, ನಾ ಹೋಗ್ಬೇಕು. ಎಲ್ಲಿಗೆ? ಜೈಲ್ಗಾ? ಹಾ, ಜೈಲ್ಗೆ ಯಾಕೆ? ಅಶ್ಮಿತಾ, ಕೆನ್ನೆ ಪೂರಿ ತರ ಉಬ್ಬೋದನ್ನ ಯಾವತ್ತಾದ್ರೂ ನೋಡಿದ್ಯಾ? ಹಾ, ಇವಾಗ ನೋಡ್ತ್ಯಾ? ನೋಡು ನೋಡು, ಚೆನ್ನಾಗ್ ನೋಡು. ಉಬ್ಬಿದ್ಯಾ ಇಲ್ವಾ? ಉಬ್ಬಿದೆ ಅಲ್ವಾ? ನಂಗ್ ಯಾಕೆ ಹೊಡೆದೆ? ಸಾಯಿಸ್ಬಿಡ್ತೀನಿ. ಅಷ್ಟಕ್ಕೂ ನಿನ್ ಪ್ರಾಬ್ಲಮ್ ಏನು? ಹಾ, ನಾನ್ ಹಾಕಿ ಪ್ಲೇಯರ್ ಆಗೋದು ನಿನಗಿಷ್ಟ ಆಗಲ್ವಾ? ಅಥವಾ ಶೌರ್ಯ ಸರ್ ಜೊತೆ ನಾನು ಸಂತೋಷವಾಗಿರೋದು ನಿನಗೆ ಕಷ್ಟ ಆಗ್ತಿದ್ಯಾ? ಮನುಷ್ಯನಲ್ಲಿ ಯಾವುದೋ ಒಂದು ಹಂತದಲ್ಲಿ ಬದಲಾವಣೆ ಬರುತ್ತೆ. ನಿನ್ನಲ್ಲಿ ಮಾತ್ರ ಬದಲಾವಣೆ ನಾನು ನೋಡ್ತಾನೆ ಇಲ್ಲ. ಶೌರ್ಯ ಸರ್ನ ಪ್ರೀತಿಸಿದಾಗ ಅಡ್ಡ ಬಂದೆ, ಮದ್ವೆ ಮಾಡ್ಕೊಂಡ್ರೆ ದೂರ ಮಾಡೋದಕ್ ನೋಡ್ದೆ. ಹಾಕಿ ಆಡ್ತಿದ್ರೆ ತೊಂದ್ರೆ ಕೊಡ್ಬೇಕು ಅಂತ ನೋಡ್ದೆ. ಈಗ ಎತ್ತರಕ್ ಬೆಳೀತಾ ಇದ್ರೆ ಕೆಳಗೆ ಎಳಿಬೇಕು ಅಂತ ನೋಡ್ತಿದ್ಯಾ. ನಾನ್ ಯಾಕೆ ಹಾಗೆ ಮಾಡ್ಲಿ? ನಂಗೆ ಬೇರೆ ಕೆಲ್ಸ ಇಲ್ವಾ? ನಾಟಕ ಆಡ್ಬೇಡ ಅಶ್ಮಿತಾ, ನನಗೆಲ್ಲ ಗೊತ್ತಿದೆ. ಸಕ್ಸಸ್ ಪಾರ್ಟಿಲಿ ನನ್ ಜೊತೆಗೆ ನೀನು ಡ್ಯಾನ್ಸ್ ಮಾಡ್ಬೇಕು ಅಂತ ಅನ್ಕೊಂಡಾಗ್ಲೇ ನನಗ್ ಡೌಟ್ ಬಂದಿತ್ತು.
ಹೋಗ್ಲಿ ಬಿಡು, ಪಾರ್ಟಿ ಮೂಡಲ್ ಕೇಳಿದ್ಯಾ ಅಂತ ಅನ್ಕೊಂಡೆ, ಆದ್ರೆ ಅಲ್ಲೇ ನನ್ ಬೆನ್ ಹಿಂದೆ ದೊಡ್ಡ ಸ್ಕೆಚ್ ಹಾಕಿದ್ಯಾ ನೀನು. ಸುಳ್ಳು ಹೇಳ್ತಿದ್ಯಾ, ನೀನ್ ಸುಳ್ಳು ಹೇಳ್ತಿದ್ಯಾ. ನೀನೇ ಡ್ರಗ್ಸ್ ತಗೊಂಡು ಸಿಕ್ಕಾಕೊಂಡ್ಮೇಲೆ ಈಗ ನನ್ ಮೇಲೆ ಆರೋಪ ಮಾಡ್ತಿದ್ಯಾ. ಬದ್ಲಾಗದ ಇಲ್ವಾ ನೀನು? ಬದ್ಲಾಗಲ್ವಾ? ಏನ್ರಿ ಮೇಲೆ ಏನ್ ನಡೀತಾ ಇದೆ ರೀ? ಅಷ್ಟಕ್ಕೂ ಇದನ್ನೆಲ್ಲ ಮಾಡಿರೋದ್ ನೀನೆ ಅಂತ ಶೌರ್ಯ ಸರ್ ಹತ್ರ ಒಂದೇ ಒಂದು ಮಾತು ಹೇಳ್ದೆ ಅಂದ್ರೆ ನಿನ್ನ ತುಂಡು ತುಂಡು ಮಾಡಿ ಕತ್ತರಿಸ್ಬಿಡ್ತಾರೆ. ಆದ್ರೆ ನಿನ್ ಹೊಟ್ಟೆನಲ್ಲಿ ಏನು ಗೊತ್ತಿಲ್ದೇ ಇರೋ ಒಂದು ಎಳೆ ಜೀವ ಬೆಳೀತಿದೆ ಅಂತ ಒಂದೇ ಒಂದು ಕನ್ಸರ್ನಿಂದ ನಿನ್ನ ಏನು ಮಾಡದೆ ಬಿಡ್ತಾ ಇದ್ದೀನಿ. ನನಗದೆಲ್ಲ ಏನು ಗೊತ್ತಿಲ್ಲ. ನಿನ್ನಷ್ಟಕ್ಕೆ ನೀನೆ ರಾಜಲಕ್ಷ್ಮಿ ಏನು ಮಾಡಿಲ್ಲ ಅಂತ, ನಾನು ನಿರ್ದೋಷಿ ಅಂತ ಎಲ್ರಿಗೂ ಅರ್ಥ ಆಗೋ ಹಾಗೆ ಮಾಡ್ತೀನಿ. ಅದಕ್ಕೆ ನಾನು ಇನ್ನೂ ಅವ್ರಿಗೇನು ಹೇಳಿಲ್ಲ. ನೀನ್ ನನ್ ಮೇಲೆ ಚೆಲ್ಲಿರೋ ಬೂದಿನ ಕ್ಲೀನ್ ಮಾಡ್ಕೋಬೇಕು. ಅದಾದ್ಮೇಲೆ ನಿನ್ ಕತೆ ನೋಡ್ಕೋತೀನಿ. ನೋವಾಗ್ತಿದ್ಯಾ? ನನ್ ಬಗ್ಗೆ ಇಡೀ ಸ್ಟೇಟೇ ಕೆಟ್ಟದಾಗ ಮಾತಾಡೋ ಹಾಗೆ ಮಾಡಿದ್ಯಲ್ಲ, ಆಗ ನನಗೆಷ್ಟು ನೋವಾಗಿರ್ಬೇಕು ಹೇಳು? ತಪ್ಪಲ್ವಾ? ಈಗಾದ್ರೂ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಯು ಬೆಟರ್ ಅಂಡರ್ಸ್ಟ್ಯಾಂಡ್.